ತಾನೇ ಮಹಾ ಸುವಾರ್ಥ ಸೇವಕನಾಗಿದ್ದು ನಮ್ಮನ್ನು ತನ್ನೊಂದಿಗೆ ಸುವಾರ್ಥ ಸೇವಕರನ್ನಾಗಿ ಕರೆದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಪ್ರತಿ ದಿವಸ ನಾವು ಈ ತಿಂಗಳು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಇದನ್ನು ಮುಂಜಾನೆ ನಾವು ಧ್ಯಾನಿಸುವ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16-17 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನೋಳ ಆತ್ಮದಿಂದ ತುಂಬಿಸಲಿ. ಪವಿತ್ರಾತ್ಮನು ತಾನೇ ಆತನು ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತ ನಮಗೆ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ಬೋಧಿಸಿ ಇನ್ನೂ ಹೆಚ್ಚಾದ ವಾಕ್ಯದ ಗ್ರಹಿಕೆ ತಿಳುವಳಿಕೆ ನಮಗೆ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನು ಗಲಿಲಾಯದಲ್ಲಿ ತನ್ನ ಸೇವೆಯನ್ನು ಆರಂಭಿಸಿದ ಸಂದರ್ಭಕ್ಕೆ ಮತ್ತಾಯನು ನುಡಿಯುವಂತ ಅಥವಾ ಮತ್ತಾಯನು ತೋರಿಸಿಕೊಡುವ ಮತ್ತೊಂದು ಹಳೆ ಒಡಂಬಡಿಕೆಯ ಪ್ರವಾದನೆಯ ಭಾಗ ತಿರುಗಿ ಯೆಶಾಯನ ಪ್ರವಾದನೆಯ ಗ್ರಂಥದ ಅದೇ ನುಡಿಗಳನ್ನು, ಅದರಲ್ಲೂ ವಿಶೇಷವಾಗಿ ಯೆಶಾಯ 9ನೇ ಅಧ್ಯಾಯದ 1-2 ವಚನಗಳಲ್ಲಿ ಹೇಳಲ್ಪಟ್ಟ ಆ ಪ್ರವಾದನೆ ಈಗ ಇಲ್ಲಿ ನೆರವೇರಿತು ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಅಂದರೆ 14ರಲ್ಲಿ ಆತನು ಹೇಳ್ತಾನೆ, ಮತ್ತಾಯ 4:14 ಇದರಿಂದ ಯೆಶಾಯನೆಂಬ ಪ್ರವಾದಿ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ವಿಶೇಷವಾಗಿ ಯಹೂದ್ಯರಿಗೆ ಇದನ್ನ ಮನದಟ್ಟು ಮಾಡುವಂತೆ ಹಳೆ ಒಡಂಬಡಿಕೆಯ ಪ್ರವಾದನೆಗಳೇ ಕ್ರಿಸ್ತನಲ್ಲಿ, ಅಂದರೆ ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಹಳೆ ಒಡಂಬಡಿಕೆಯ ಯಾವ ಯಾವ ವಚನಗಳು ನೆರವೇರಿತೆಂಬುದನ್ನು ಅನೇಕರು ಉಲ್ಲೇಖಿಸುವಂತೆ ಮತ್ತಾಯನು ಸಹ ಹೆಚ್ಚು ಕಡಿಮೆ ಪ್ರತಿ ಘಟನೆಗಳಿಗೆ ಆತನು ಹಳೆ ಒಡಂಬಡಿಕೆಯ ವಚನಗಳನ್ನ ಆತನು ಹೋಲಿಸಿ ತೋರಿಸ್ತಾನೆ. ಈ ಪ್ರವಾದನೆ ಇಲ್ಲಿಯೇ ನೆರವೇರಿತು ಮತ್ತು ಈ ವಾಕ್ಯ ಯೇಸು ಸೇವೆ ಆರಂಭಿಸಿದಾಗ ಇದು ನೆರವೇರಿತು ಎಂಬುದನ್ನು ಆತನು ತೋರಿಸಿಕೊಡ್ತಿದ್ದಾನೆ. ಹಾಗಾಗಿ ಅದರ ಮಹತ್ವ ಇನ್ನೊಂದು. ಇದರಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ, ಇಲ್ಲಿ 16ನೇ ವಚನದಲ್ಲಿ 2 ಭಾಗವಿದೆ. ಒಂದು, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನ. ಎರಡನೇದಾಗಿ, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ. ಕತ್ತಲು, ಕಾರ್ಗತ್ತಲು, ಭಾಷಾಂತರಕಾರರು ಕತ್ತಲಿಗೆ ಕತ್ತಲೆಂಬ ಪದವನ್ನೇ ಉಪಯೋಗಿಸಿ ಮರಣದ ಛಾಯೆ ಎಂಬುವಂಥ ಪದ ಬರುವಾಗೆಲ್ಲ ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಅಲ್ಲಿ ಕಾರ್ಗತ್ತಲು ಎನ್ನುವಂಥ ಪದವನ್ನು ಆಗಿನ ಭಾಷಾಂತರಕಾರರು ಈ ಪದಗಳನ್ನ ಬಳಸಿದ್ದಾರೆ. ಹಾಗಾದರೆ ಕತ್ತಲಲ್ಲಿ ವಾಸಿಸಿದ ಜನ ಎಂಬುದಾಗಿ ಹೇಳುವಾಗ ಅಂಧಕಾರದ ದೊರೆತನ, ಸೈತಾನನ ಅಧೀನದಲ್ಲಿ, ಕತ್ತಲಲ್ಲಿ, ಅಂದರೆ ದೇವರ ಐಕ್ಯವಿಲ್ಲದೆ ದೇವರ ಪ್ರಸನ್ನತೆಯಲ್ಲದೆ ವಾಸಿಸಿದ ಜನ. ಅವರ ಇನ್ನೊಂದು ಸ್ಥಿತಿ, ಅವರು ಮರಣದ ನೆರಳಿನಲ್ಲಿ ಆವರಿಸಲ್ಪಟ್ಟವರು. ಹಾಗಾದರೆ ಮನುಷ್ಯನು ಕತ್ತಲಲ್ಲಿಯೂ ಮರಣದ ಅಧೀನದಲ್ಲಿಯೂ ಇರುವುದನ್ನು ನೋಡಿ ದೇವರು ಮನಮರುಗಿದ್ದಾನೆ. ಇಂಥವರ ಮಧ್ಯೆ ಆತನು ಬಂದಾಗ ಬರೆದಂಥ ಒಂದು ಅದ್ಭುತವಾದ ಮಾತು, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಹಾಗಾದರೆ ಕಾಲವೆಲ್ಲ ಅಂಧಕಾರದ ದೊರೆತನದಲ್ಲಿ ಇದ್ದವರಿಗೆ ದೊಡ್ಡ ಬೆಳಕು ಕಾಣಿಸಿತು. ನಂತರ ಮರಣದ ಛಾಯೆಯಲ್ಲಿದ್ದವರಿಗೆ, ಅಂಥ ದೇಶದವರಿಗೆ, ಅಂದರೆ ಅದರಲ್ಲಿದ್ದವರೆಲ್ಲರೂ ಒಂದು ದೇಶವಾಗಿ ಅವರೆಲ್ಲರಿಗೆ ಸೂರ್ಯೋದಯ, ಆದರೆ ಇನ್ನೊಂದು ಜೀವದ ಬೆಳಕು ಕಾಣಿಸಿತು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಇದೆ. ವಿಮೋಚನಾ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನು ನಾವು ಓದ್ತೇವೆ. ವಾಕ್ಯವನ್ನ ಓದುವವರೆಲ್ಲರಿಗೂ ಇದು ಬಹಳ ಚಿರಪರಿಚಿತವಾದ ಒಂದು ವಾಕ್ಯ, ಈ ದಶಾಜ್ಞೆಗಳು. ಅದರಲ್ಲಿ 2 ಮತ್ತು 3ನೇ ವಚನಕ್ಕೆ ಬರುವಾಗ, ವಿಮೋಚನಾ ಕಾಂಡ 20ನೇ ಅಧ್ಯಾಯದ 2 ಮತ್ತು 3ನೇ ವಚನಕ್ಕೆ ಬರುವಾಗ ಮೊದಲ ಆಜ್ಞೆಯಲ್ಲಿ ಹೀಗೆ ಬರೆದರೆ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶಗಳೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಈ ವಾಕ್ಯ ಹೀಗೆ ಹೇಳ್ತದೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯದ 2-3 ವಚನಗಳಲ್ಲಿ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಒಂದು ವೇಳೆ ದೇವರು ಇದನ್ನು ಯಾರಿಗೆ ಕೊಟ್ಟ? ಕಾಲವನ್ನು ಗಮನಿಸಿದ್ರೆ ಮೋಶೆಯ ನೇತೃತ್ವದಲ್ಲಿ ಐಗುಪ್ತದ ದಾಸತ್ವದೊಳಗಿಂದ ಬಿಡುಗಡೆಯಾಗಿ ಹೊರಬಂದ, ವಿಮೋಚಿಸಲ್ಪಟ್ಟ
ಅಡವಿಯಲ್ಲಿ ಪ್ರಯಾಣಿಸಿದ ಮೋಶೆ ನಾಯಕತ್ವದಲ್ಲಿ 40 ವರ್ಷ ಅಡವಿ ಅನುಭವವನ್ನು ಹೊಂದಿದ ಇಸ್ರಾಯೇಲರಿಗೆ ಈ ಮಾತಾಗ್ತದೆ. ಆದರೆ ಆ ಕಾಲಕ್ಕೆ ಮಾತ್ರ ಇದು ಸೀಮಿತವೋ ಎಂಬುದಾಗಿ ಗಮನಿಸಿದ್ರೆ ಆ ಕಾಲಕ್ಕೆ ಅದು ಸೀಮಿತವಲ್ಲ. ಇದು ದೇವರು ನುಡಿದ ಮಾತಾದುದರಿಂದ ಒಬ್ಬ ಭೂಮಿಯ ಒಬ್ಬ ಅರಸನೇ, ಒಬ್ಬ ರಾಜಾಧಿರಾಜನೇ, ಒಬ್ಬ ಚಕ್ರಾಧಿಪತಿಯೇ ಒಂದು ಮಾತನ್ನು ನುಡಿದರೆ ಅದನ್ನು ರದ್ದು ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏಕಚಕ್ರಾಧಿಪತಿ ಎಂಬುದಾಗಿ ಕರೆಸಿಕೊಂಡ ಆ ದೇವಾದಿ ದೇವನ ನುಡಿದ ಮಾತು, ಹಾಗಾದರೆ ಇದನ್ನು ರದ್ದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇದು ಆ ಕಾಲಕ್ಕೆ ಮಾತ್ರವಲ್ಲ, ಭೂಮಿ ಮೇಲೆ ಮನುಷ್ಯನು ಬಾಳುವ ಸರ್ವಕಾಲಕ್ಕೂ ಇದು ಅನ್ವಯವಾಗುವಂಥ ವಿಷಯ. ಇಲ್ಲಿ ದೇವರು ಒಂದನ್ನು ಗಮನಿಸಿದ್ದಾನೆ ವಾಕ್ಯದಲ್ಲಿ, ಐಗುಪ್ತದ ದಾಸತ್ವ. ಹಾಗಾದರೆ ದೇವರು ಯಾರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾನೋ ಅವರಿಗೆ ಆತನು ಹೇಳ್ತಾನೆ, ನಾನೇ ನಿನ್ನ ದೇವರು. ಹಾಗಾದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ನಾನು ತಗೊಳ್ಬಹುದು, ನನಗೆ ಯಾರು ದೇವರಾಗಿರ್ಬೇಕು? ಯಾಕೆ ಆ ದೇವರೇ ನನಗೆ ದೇವರಾಗಿರ್ಬೇಕು? ಆತನೇ ನನ್ನ ದೇವರೆಂಬುದಾಗಿ ಹೇಳುವುದಕ್ಕೆ ನನಗೆ ಹಕ್ಕೇನು? ಆತನು ಸಹ ನಿನಗೆ ನಾನೇ ದೇವರೆಂಬುದಾಗಿ ಹೇಳುವುದಕ್ಕೆ ಆತನಿಗೆ ಹಕ್ಕೇನು? ಒಂದು ವೇಳೆ ಎಲ್ಲ ಪ್ರಶ್ನಿಸಿದಾದರೆ ಉತ್ತರ ಇಲ್ಲೇ ಇದೆ. ನಿನ್ನನ್ನು ನನ್ನನ್ನು ಕಂಡು ನಾನು ಯಾವ ವಿಧದ ದಾಸತ್ವದಲ್ಲಿ ಇದ್ದೇನೆಂಬುದನ್ನು ಗಮನಿಸಿ ಮನಮರುಗಿ ನನಗೆ ವಿಮೋಚನೆ ಕೊಟ್ಟ ದೇವರೇ ನನಗೆ ದೇವರಾಗಿರಬೇಕೆಂಬುದನ್ನು ಆತನು ಈ ವಾಕ್ಯದಲ್ಲಿ ನನಗೆ ಮನವರಿಕೆ ಮಾಡ್ತಾನೆ. ಹೀಗೆ ಈ ದಾಸತ್ವದಿಂದ ಬಿಡುಗಡೆ ಹೊಂದಿದ ನಾನು ನನ್ನನ್ನು ವಿಮೋಚಿಸಿದ ದೇವರನ್ನೇ ದೇವರೆಂಬುದಾಗಿ ನಾನು ಕರಿಬೇಕಾಗ್ತದೆ. ಹಾಗಾದರೆ ಈ ದಾಸತ್ವದ ಕುರಿತು ನಾವು ಸ್ವಲ್ಪ ಗಮನಿಸುವುದಾದರೆ, ನಾವು ಶಾಲೆಗಳಲ್ಲಿ ಕಲಿತಂತೆ ಐಗುಪ್ತ ದೇಶ ಅಂದರೆ ಈಜಿಪ್ಟ್, ಇದು ಈ ಈಜಿಪ್ಟ್ ಇದು ಆಫ್ರಿಕಾ ಖಂಡದಲ್ಲಿ ಬರ್ತದೆ. ಮತ್ತು ಪ್ರವಾಸಿಗರಿಗೆ ಇಂದಿಗೂ ಆಫ್ರಿಕಾ ಖಂಡ, ಅದರಲ್ಲೂ ವಿಶೇಷವಾಗಿ ಈಜಿಪ್ಟ್ ದೇಶ ಈಗಲೂ ಪ್ರಸಿದ್ಧಿ. ನಾವು ಚರಿತ್ರೆಯ ಪುಟಗಳಲ್ಲಿ ಓದಿದ್ದೇವೆ, ಆಫ್ರಿಕಾವನ್ನ ಒಂದು ಕಾಲದಲ್ಲಿ ಕಗ್ಗತ್ತಲ ಖಂಡ ಎಂಬುದಾಗಿ ಕರೆದರೆ, ಈಜಿಪ್ಟ್ ಯಾವುದಕ್ಕೆ ಪ್ರಸಿದ್ಧಿ ಎಂಬುದಾಗಿ ಹೇಳಿದ್ರೆ, ಈಜಿಪ್ಟಿಗೆ ಹೋಗುವವರು ಬಹುತೇಕ ಜನ ಈಜಿಪ್ಟಿಗೆ ಹೋದದ್ದು ಒಂದು ವೇಳೆ ನಮ್ಮ ಗ್ರಹಿಕೆಯಲ್ಲಿ ಹೇಳುವುದಾದ್ರೆ ಸಮಾಧಿಯನ್ನು ನೋಡೋದಕ್ಕೆ. ಖಂಡಿತ ಜನ ಅವರ ಊರಿನ ಸಮಾಧಿಗೆ ಟೂರು ಪಿಕ್ನಿಕ್ ಹೋಗಲ್ಲ. ಅಷ್ಟು ದೂರ ಪ್ರಯಾಣ ಮಾಡಿ ಈಜಿಪ್ಟಿಗೆ ಹೋದದ್ದು ಸಮಾಧಿಯನ್ನು ನೋಡ್ಲಿಕ್ಕೆ. ಆದರೆ ಆ ಸಮಾಧಿಯನ್ನು ಕಟ್ಟಿದ ವಿಧ, ಪಿರಮಿಡ್, ಅದು ನೋಡ್ಲಿಕ್ಕೆ ಒಂದು ಭವ್ಯ ಕಟ್ಟೋಣವಾಗಿದ್ದರೂ ಆ ಪಿರಮಿಡ್ಗಳೆಲ್ಲವೂ ಸತ್ತ ಶವಗಳನ್ನ ಸಂಸ್ಕರಿಸುವುದಕ್ಕಾಗಿ ಏರ್ಪಡಿಸಿದ ಅಥವಾ ಇನ್ನು ನಾನಾ ವೈಜ್ಞಾನಿಕ ವಿಚಾರಗಳಿಗಾಗಿ ಏರ್ಪಡಿಸಿದ ಒಂದು ಕಟ್ಟೋಣವಾಗಿದೆ. ಹಾಗಾದರೆ ಈಜಿಪ್ಟ್ ಯಾವುದನ್ನು ಪ್ರತಿನಿಧಿಸ್ತದೆ? ಮರಣವನ್ನು ಪ್ರತಿನಿಧಿಸುವುದರಿಂದ ಅದು ಮರಣದ ದೇಶ. ಆಫ್ರಿಕಾ ಕಗ್ಗತ್ತಲ ಖಂಡ ಅಥವಾ ಕತ್ತಲ ಖಂಡ, ಈಜಿಪ್ಟ್ ಮರಣದ ದೇಶ. ಹಾಗಾದರೆ ಕತ್ತಲು ಮತ್ತು ಮರಣದಿಂದ ಬಿಡಿಸಿದ ದೇವರೇ ನನಗೆ ದೇವರಾಗಬೇಕೆಂಬುದಾಗಿ ದೇವರು ತಾನೇ ಹೇಳಿಕೊಂಡಿದ್ದಾನೆ. ಹಾಗಾಗಿ ಕೊಲೋಸೆ 1:13 ಓದ್ತೇವೆ, ಈತನು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಾಗಾದ್ರೆ ಅಂಧಕಾರದ ದೊರೆತನದಿಂದ ಬಿಡಿಸಿದ್ರೆ ಪ್ರಿಯಕುಮಾರನ ರಾಜ್ಯ ಅದು ಬೆಳಕಿನ ರಾಜ್ಯ. ಎಫೆಸ 2:1 ಹೇಳ್ತದೆ, ಪಾಪ ಅಪರಾಧಗಳ ನಿಮಿತ್ತ ಸತ್ತವರಾಗಿದ್ದ ನಮ್ಮನ್ನೂ ಬದುಕಿಸಿದನು. ಹಾಗಾದ್ರೆ ನಮ್ಮ ಜೀವಿತದ ಮೇಲೆ ಮರಣದ ದಬ್ಬಾಳಿಕೆ ಬರಲಿಕ್ಕೆ ಕಾರಣ ನಮ್ಮಲ್ಲಿದ್ದ ಅಥವಾ ನಮ್ಮಲ್ಲಿರುವ ಪಾಪ ಅಪರಾಧಗಳೇ ಕಾರಣ. ಹಾಗಾದ್ರೆ ಇವುಗಳಿಂದ ಬಿಡಿಸಬೇಕೆಂಬುದಾಗಿ ದೇವರು ತಾನೇ ತೀರ್ಮಾನಿಸಿ, ಇಚ್ಛಯಿಸಿ, ಚಿತ್ತೈಸಿ ಅದಕ್ಕೆ ತಕ್ಕ ಪ್ರಯತ್ನವನ್ನು ಆತನು ಮಾಡಿದ್ದಾನೆ. ಹಾಗಾದ್ರೆ ಆತನು ನಮ್ಮನ್ನು ಬಿಡಿಸೋದಕ್ಕೆ ಈ ಭೂಲೋಕಕ್ಕೆ ಬಂದಾಗ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಒಂದು ಭಾಗದಲ್ಲಿ ಯೇಸುಕ್ರಿಸ್ತನು ತನ್ನ ಸ್ವತಃ ಮಾತುಗಳಿಂದ ಹೇಳುವಾಗ ಈ ಎರಡೂ ಸಂಗತಿಗೆ ಹತ್ತಿರದ ಒಂದು ಮಾತನ್ನು ಆತನು ಹೇಳ್ತಾನೆ. ಯೋಹಾನ 8:12 ಅಲ್ಲಿ ಹೀಗೆ ಬರ್ತದೆ, ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಒಂದು ಕಡೆ ಯೇಸು ಲೋಕಕ್ಕೆ ಬೆಳಕು, ಇನ್ನೊಂದು ಕಡೆ ಆತನು ಜೀವ ಕೊಡುವ ಬೆಳಕು. ಒಂದು ಕಡೆ ಆತನು ನಮ್ಮ ಮೇಲೆ ಆವರಿಸಿರುವ ಕತ್ತಲನ್ನು ಹೋಗಲಾಡಿಸುವ ಲೋಕಕ್ಕೆ ಬೆಳಕಾದ ದೇವರು, ಇನ್ನೊಂದು ಕಡೆ ನಮ್ಮನ್ನ ಆವರಿಸಿರುವಂತ ಮರಣದ ಛಾಯೆಯನ್ನು ಹೋಗಲಾಡಿಸುವ ದೇವರು. ಹಾಗಾದ್ರೆ ಯೇಸು ಯಾರಿಗೆ ಪ್ರಕಟವಾದನು, ಯೇಸು ಯಾವ ಸೀಮೆಗೆ ಗೋಚರವಾದನು, ಅಲ್ಲಿ ಕಂಡ ಒಂದು ದೊಡ್ಡ ಅನುಭವ, ಆತನು ಕತ್ತಲಲ್ಲಿ ವಾಸಿಸಿದ ಜನರಿಗೆ ಆತನು ದೊಡ್ಡ ಬೆಳಕಾಗಿ ಗೋಚರವಾಗ್ತಾನೆ.
ಮತ್ತು ಕಾರ್ಗತ್ತಲಾದ ದೇಶ ಅಂದರೆ ಮರಣದ ಛಾಯೆಯಲ್ಲಿರುವವರಿಗೆ ಆತನು ಜೀವ ಕೊಡುವ ಬೆಳಕಾಗಿ ಉದಯಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಇಂಥ ಲೋಕಕ್ಕೆ ಬೆಳಕಾಗಿರುವ, ಜೀವ ಕೊಡುವ ಬೆಳಕಾಗಿರುವ ಏಸು ಅನೇಕರನ್ನು ಸಂಧಿಸ್ಲಿಕ್ಕಿರುವಾಗ, ಈಗ ಆತನು ಏರ್ಪಡಿಸಿರುವ ಏರ್ಪಾಡು ಸುವಾರ್ತೆ ಮೂಲಕ ಅದನ್ನು ತಲುಪಿಸುವುದಕ್ಕೆ ಆತನು ಮನಸ್ಸು ಮಾಡಿರುವಲ್ಲಿ ಈ ಸುವಾರ್ತೆಯನ್ನು ಸಾರುವ ಕೆಲಸವನ್ನು ಆತನು ನಿನ್ನ ಕೈಗೂ ನನ್ನ ಕೈಗೆ ಕೊಟ್ಟಿದ್ದಾನೆ. ಹಾಗಾದರೆ ನಮಗೆ ಈ ಸುವಾರ್ತೆ ಸಾರುವ ಜವಾಬ್ದಾರಿಯನ್ನು ಕರ್ತನು ತಾನೇ, ಯೇಸು ಕ್ರಿಸ್ತನು ತಾನೇ ನಮ್ಮ ಕೈಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರುವಲ್ಲಿ ನಾವು ಇದನ್ನು ಖಂಡಿತವಾಗಿ ತೆಗೆದುಕೊಂಡು ಜನರಿಗೆ ತಲುಪಿಸಬೇಕಾದ ಒಂದು ಒಳ್ಳೆಯ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಮ್ಮ ಮೇಲಾದೆ. ಪ್ರೇರೆ, ಈ ದೊಡ್ಡ ಬೆಳಕನ್ನು ಕಾಣದವರು, ಜೀವದ ಬೆಳಕನ್ನು ಕಾಣದವರು ಇದನ್ನು ಪಡೆದುಕೊಳ್ಳಲೇಬೇಕು. ಇದಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ, ಇಂಥ ಯೇಸುವಿನ ಜನರ ಮುಂದೆ ಇಡುವಾಗ ಅವರಿಗೆ ಐಗುಪ್ತದ ದಾಸತ್ವದಿಂದ ಬಿಡುಗಡೆ. ಮತ್ತೆ ನಾವು ಆ ಮತ್ತಾಯದ 4ನೇ ಅಧ್ಯಾಯದ 17ನೇ ವಚನದಲ್ಲಿ ಓದ್ತೇವೆ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಹಾಗಾದರೆ ಯೇಸು ಬಂದಲ್ಲಿ ಪರಲೋಕ ರಾಜ್ಯ ಬಂತು. ರಾಜ್ಯ ಬಂತೆಂದು ಹೇಳುವುದಾದರೆ ಆ ರಾಜ್ಯದ ಅರಸನು ಬಂದಿದ್ದಾನೆ ಎಂಬುದಾಗಿ ಅರ್ಥ. ಪ್ರೇರೆ, ಹಾಗಾದರೆ ನೀನು ಸುವಾರ್ತೆ ತೆಗೆದುಕೊಂಡು ಹೋಗುವಲ್ಲಿ ಆ ಪರಲೋಕದ ರಾಜನು ತನ್ನ ರಾಜ್ಯದೊಂದಿಗೆ ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುವಂಥ ಮಾನಸಾಂತರದ ಸುವಾರ್ತೆಯನ್ನು ಸಾರಬೇಕಾದದ್ದು ಅವಶ್ಯವಿದೆ. ಇದನ್ನು ದೇವರು ನಮ್ಮ ಬಾಯಲ್ಲಿಟ್ಟಿದ್ದಾನೆ. ಇದರಲ್ಲಿ ನಾವು 100ಕ್ಕೆ 100 ಸಫಲರಾಗುವಂತೆ ನಾವು ದೇವರ ಮೇಲೆ ಹತ್ತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾ ಕನಿಕರುಳ್ಳ ಪರಲೋಕ ತಂದೆ, ನೀ ನಮ್ಮನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸ್ತೇನೆಂಬುದಾಗಿ ಹೇಳಿದಾತನೇ, ನೀನೇ ನಮಗೆ ದೇವರು ಸ್ವಾಮಿ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಅಂಧಕಾರದ ದೊರೆತನದ ಬಿಡಿಸಿ ಪ್ರಿಯಕುಮಾರನ ರಾಜ್ಯದಲ್ಲಿ ಸೇರಿಸಿದ ನೀನು, ಪಾಪ ಅಪರಾಧಗಳ ನಿಮಿತ್ತ ಮರಣಕ್ಕೆ ತುತ್ತಾಗಿ ಇದ್ದ ನಮ್ಮನ್ನ ನೀನು ಜೀವಕ್ಕೆ ಸೇರಿಸಿದ ನೀನು ಈಗ ನಮಗೆ ದೇವರು ಸ್ವಾಮಿ. ಕರ್ತನೇ, ಈ ಸುವಾರ್ತೆ ಸರ್ವಲೋಕಕ್ಕೆ ಸಾರಬೇಕೆಂಬುದಾಗಿ ಹೇಳಿದ್ದಿ. ಮೊದಲು ಈ ಸುವಾರ್ತೆಯನ್ನು ನೀನು ಸಾರಿದ್ದಿ, ನಂತರದಲ್ಲಿ ಅಪೊಸ್ತಲರಿಗೆ ಕೊಟ್ಟು, ನಂತರದಲ್ಲಿ ಅದು ಸಭೆಯಿಂದ ಸಭೆಗೆ, ಕಾಲದಿಂದ ಕಾಲಕ್ಕೆ, ತಲೆಮಾರಿನಿಂದ ತಲೆಮಾರಿಗೆ ಅದು ರವಾನೆ ಆಗ್ತಾ ಈಗ ಈ ದಿನಗಳಲ್ಲಿ ನಮ್ಮ ಕೈಗೆ ಕೊಡಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನಿಂದ ಪಡಕೊಂಡ ಈ ಸೇವೆಯನ್ನು ನಾವು ಕರ್ತನೆ 100ಕ್ಕೆ 100ರಷ್ಟು ಸಫಲರಾಗಿ ಮಾಡುವುದಕ್ಕೆ ನಮಗೆ ಬಲವನ್ನು ಅನುಗ್ರಹಿಸು. ಪರಲೋಕದ ಬಲವನ್ನು, ಪವಿತ್ರಾತ್ಮನ ಅಭಿಷೇಕವನ್ನು ಅನುಗ್ರಹಿಸು. ಕೇಳ್ತಿರುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಬಹಳ ಯಶಸ್ವಿ ಸುವಾರ್ತಿಕರನ್ನಾಗಿ ಮಾರ್ಪಡಿಸಲಿ. ಕರ್ತನ ಆಶೀರ್ವಾದ ನಿಮ್ಮೊಂದಿಗಿರಲಿ. ವಂದನೆಗಳು.